ಹೆಲೋ ಆಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಬರ್ತ್‌ಡೇ ಯೇ ಸೊ ಇದು ನನ್ನ ಬರ್ಡೇ ವ್ಲಾಗ್ ಕಮ್ ಒನ್ ಟ್ರಾವೆಲ್ ವ್ಲಾಗ್. ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಆಮೇಲೆ ನನ್ನ ಹಸ್ಬೆಂಡ್ ಸ್ಮಾಲ್ ಸೆಲೆಬ್ರೇಷನ್ ಕೂಡ ಮನೇಲಿ ಪ್ಲ್ಯಾನ್ ಮಾಡಿದರು. ಆ್ಯಂಡ್ ಅದಾಗಿದ್ದ ಕೂಡಲೇ ನಾವು ಎಲ್ಲಿಗೋ ಹೊರಟ್ವಿ. ಏನಂದರೆ ನಮ್ಮ ಹಸ್ಬೆಂಡ್ಗೆ ಬಂದ್ಬಿಟ್ಟು ಈ ಸರ್ಪ್ರೈಸ್ ಕೊಡೋದಾಗಿರ್ಬೋದು, ಆಮೇಲೆ ಗಿಫ್ಟ್ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಡ್ರೆಸ್ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲದರಿಂದ ಅವ್ರು ತುಂಬ ಅಂದರೆ ತುಂಬ ದೂರ. ಬಟ್ ಹೇಗೋ ನನ್ನ ಸರ್ಪ್ರೈಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನಂಗೆ ಕೂಡ ಖುಷಿಯಾಯಿತು. ಎಲ್ಲ ಹುಡುಗಿರಿಗೂ ಅಷ್ಟೇ, ಎಷ್ಟೇ ದೊಡ್ಡ ಗಿಫ್ಟ್ ಆಗಿರ್ಬೋದು, ಹೀಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಂತ ಏನೂ ಇರೋದಿಲ್ಲ. ಅವರು ಎಫರ್ಟ್ ತೊಗೊಂಡು ಅವ್ರ ಕೈಯಾರೆ ಮಾಡಿಬಿಟ್ಟು ನಮಗೆ ಕೊಡ್ತಾರಲ್ವ, ಅದೇ ಅಷ್ಟೇ ಸಾಕು. ಎಲ್ಲ ಹುಡುಗಿರಿಗೂ ಅಷ್ಟೇ ಬೇಕಾಗಿರೋದು. ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನಾವೆಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಗೆ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ನಾವು ಮನೆಯಿಂದ ಹೊರಟಾಗ ಡಿನ್ನರ್ ಕೂಡ ಮಾಡಿರಲಿಲ್ಲ. ಸೊ ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ರು. ನಾವಲ್ಲಿ ಇಡ್ಲಿ ಡಿಪ್ ತೊಗೊಂಡ್ವಿ, ಆಮೇಲೆ ಒಂದು ಪ್ಲೇಟ್ ದೋಸೆ ತೊಗೊಂಡ್ವಿ. ಅದನ್ನು ತಿಂದು ಆದಮೇಲೆ ಒಂದು 2 ಅವರ್ ನಾವು ರೆಸ್ಟ್ ಮಾಡಿದ್ವಿ. ಬಿಕಾಸ್ ನಾವು ಆ ಪ್ಲೇಸ್ಗೆ ಹೋಗಬೇಕಂದ್ರೆ ಬಂಡೀಪುರ ಫಾರೆಸ್ಟ್ ಮುಖಾಂತರ ಹೋಗಬೇಕು. ಬಂಡೀಪುರ ಫಾರೆಸ್ಟ್ ಏನಂದರೆ ಮಧ್ಯರಾತ್ರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಯಾವುದೇ ವೆಹಿಕಲ್ಸ್ನ ಬಿಡೋದಿಲ್ಲ. ಸೊ 6 o'clockಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ವೆಹಿಕಲ್ನ ಒಂದು ಕಡೆ ನಾವು ಪಾರ್ಕ್ ಮಾಡಿ ಎಲ್ಲರೂ ನಿದ್ದೆ ಮಾಡಿದ್ವಿ. ಆಮೇಲೆ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಂಡೀಪುರ ಫಾರೆಸ್ಟ್ ಕ್ರಾಸ್ ಆಗಬೇಕು ಅಂದ್ರೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ಕೇರಳ ವೈನಾಡ್ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ರು. ಇದು ಬಂದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ರೂಮ್. ಇಲ್ಲೊಂದು ಮಿರರ್ ಇದೆ. ಇಲ್ಲೊಂದು ವಿಂಡೋ ವ್ಯೂ ಆ್ಯಂಡ್ ಬಾತ್ರೂಮ್. ಓಕೆ, ರೂಮ್ ಇಸ್ ಓಕೆ. ಅಲ್ಲಿಂದ ನಾವು ರೂಮ್ಗೆ ಬಂದು 1 ಅವರ್ ಆ ಥರ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ನ ಮಾಡಿ ನಾವು ನಮ್ಮ ಫಸ್ಟ್ ಪ್ಲೇಸ್ಗೆ ಹೊರಟ್ವಿ. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಗ್ಲಾಸ್ ಬ್ರಿಡ್ಜ್. ಗ್ಲಾಸ್ ಬ್ರಿಡ್ಜಿಂದ ವ್ಯೂ ಏನೋ ಚೆನ್ನಾಗಿರುತ್ತೆ, ಬಟ್ ಅಲ್ಲಿಗೆ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಧೈರ್ಯ ಬೇಕು. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದ ನಮ್ಮ ವೆಹಿಕಲ್ಸ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿಗೆ ಹೋಗೋಕ್ಕಾಗೋದು ಬರೀ ಜೀಪ್ಸ್ ಮಾತ್ರ. ರೋಡ್ಸ್ ಮಾತ್ರ ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿರುತ್ತೆ. ಒಂದೊಂದು ಕಲ್ಲು ಒಂದು ದೊಡ್ಡದಾಗಿರುತ್ತೆ. ಅಲ್ಲಿ ಡ್ರೈವ್ ಮಾಡೋರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ತೋರಿಸ್ತಾ ಇದ್ದೀನಲ್ವ, ಅಲ್ಲಿಂದ ಜೀಪಲ್ಲಿ ಹೋದ್ವಿ ನಾವು. ಇಲ್ಲಿವರೆಗೂ ಮಾತ್ರ ನಾವು ನಮ್ಮ ವೆಹಿಕಲಲ್ಲಿ ಬರೋದಕ್ಕೆ ಸಾಧ್ಯ.
ಸೊ ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಲ್ವ, ಜೀಪಲ್ಲಿ ನಾವು ಹೊರಟ್ವಿ. ಇಲ್ಲೆಲ್ಲ ರೋಡ್ ಚೆನ್ನಾಗೇ ಇತ್ತು. ಆಮೇಲೆ ಸ್ಟಾರ್ಟ್ ಆಯಿತು ನಿಜವಾಗ್ಲೂ ಒಂದು ರೋಲರ್ ಕೋಸ್ಟರ್ ರೈಡ್ ಥರನೇ ಇತ್ತು. ನನಗೆ ವಂಡರ್ಲಾ ಥರನೇ ಫೀಲ್ ಆಯಿತು. ನಾವು ಇದೇ ಪ್ಲೇಸ್ಗೆ ಬಂದಿದ್ದು, ಬಟ್ ವ್ಯೂ ಮಾತ್ರ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಗ್ಲಾಸ್ ಬ್ರಿಡ್ಜ್ ನೋಡಿಕೊಂಡು ಅಲ್ಲಿಂದ ನಾವು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ ಅರೈವ್ ಆದ್ವಿ. ಅಲ್ಲೇನಂದರೆ ಲಾಂಗೆಸ್ಟ್ ಜಿಪ್ ಲೈನ್, ಜೈಂಟ್ ಸ್ವಿಂಗ್, ಆಮೇಲೆ ಸೈಕ್ಲಿಂಗ್ ಎಲ್ಲನೂ ಇತ್ತು. ನೇಚರ್ ಮಾತ್ರ ಬ್ಯೂಟಿ, ಅಲ್ಟಿಮೇಟ್ ಆಗಿತ್ತು ವ್ಯೂ ಮಾತ್ರ. ಅಲ್ಲಿ ನಾವು ಬಿಸಿ ಬಿಸಿ ಮ್ಯಾಗಿ ಇತ್ತು, ಅದನ್ನು ಟ್ರೈ ಮಾಡಿದ್ವಿ. ಇವಾಗ ಸ್ವಿಂಗ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. Yes, we are going to play swing. ರೆಡಿನಾ? Yes. ಅದು ಜಿಪ್ ಲೈನ್. ಇದು ಲಾಂಗೆಸ್ಟ್ ಜಿಪ್ ಲೈನ್. 1 ಕಿಲೋಮೀಟರ್ ಬರುತ್ತಲ್ವಾ? Yes. ನಿಮ್ಗೇನು ಆಡ್ಬೇಕಂತ? ಜಿಪ್ ಲೈನಾ ಸ್ವಿಂಗಾ? ನಂದು zip line ಆಯಿತು. Then another one I'm going to swing. Second place swing. ಏನು ತಿಂತಾ ಇದ್ದೀರಾ? ಹಾಂ, ಬೇಲ್ಪುರಿ. ಬೇಲ್ ತುಂಬ ನಂಗೆ ಇಷ್ಟ. ಸೊ ಚೆನ್ನಾಗಿದೆಯಾ? ವೆದರ್ ಹೆಂಗಿದೆ? ಕ್ಲೈಮೇಟ್ ಬಂದ್ಬಿಟ್ಟು ಫುಲ್ ಕೂಲ್ ಆಗಿದೆ, ಚಿಲ್ನೆಸ್ ಚೆನ್ನಾಗಿದೆ. ಕೇರಳ ಹೆಂಗಿದೆ? ಗುಡ್, ಸೂಪರ್ ವ್ಯೂ. ಚೆನ್ನಾಗಿದೆಯಾ? ಇಷ್ಟ ಆಯಿತು. ಇದಕ್ಕಿಂತ ಪ್ರೀವಿಯಸ್ ಪ್ಲೇಸ್ ಹೋಗಿದ್ವಲ್ಲ, ಅದು ಹೆಂಗಿತ್ತು? ಅದು ಯಾಕೆ ಹೇಳ್ತೀರಾ, ಭಯಂಕರ ಅದು ಹೋಗ್ಬೇಕಂದ್ರೆ ಹಾರಿಬಲ್ ಎಕ್ಸ್ಪೀರಿಯನ್ಸ್, ಹಾರಿಬಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಇದು ಸ್ವಿಂಗ್ ಬಂದ್ಬಿಟ್ಟು ಜೈನ್ ಸ್ವಿಂಗ್. ಬಾಲಿಯಲ್ಲೂ ಇದೆ, ಆ ಥರ ಮಾಡಿದ್ದಾರೆ. ಆಮೇಲೆ ಇದು ಲಾಂಗೆಸ್ಟ್ ಜಿಪ್ ಲೈನ್. ಓ ಗುಡ್. ಇವಾಗ ಇದನ್ನ ಆಡ್ತೀವಿ ನಾವು. ಇವಾಗ ಇದನ್ನ ಆಡ್ತೀವಿ. ರೆಡಿನಾ ಆಡಕ್ಕೆ? Yes, I am ready to go for swing. Hello. Hi mommy. Hello. So mommy ಇದೆ ಮಾ ವೈನ್ ಆಡ್ತಿರಲ್ಲ. ಬರತ್ತೆ ಹೆಂಗ ಅನಿಸ್ತಿದೆ? ನೈಸ್, ಸೂಪರ್. ಆಡಕ್ಕೆ ರೆಡಿನಾ? ಎಸ್. ಇವಾಗ ಅಲ್ಲಿ ನಾವು ಹೋಗ್ಬಿಟ್ಟು ಅವ್ರ ಥರ ಆಡ್ತೀವಿ. ಒನ್ ಸ್ಟಾರ್ಟ್. ಬಾನ್ಲಾಡಕ್ಕೆ ಮಾಡ್ತೀವಿ. ಅವನು ಬಾನ್ಲಾಡಕ್ಕೆ ರೆಡಿನಾ? ಎಸ್. ಸೊ ನಾವು ಆಡೋದಕ್ಕೆ ಅಂತ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಸೈನ್ ಎಲ್ಲ ಹಾಕಿ ಇದನ್ನೆಲ್ಲ ಯಾಕೆ ಮಾಡಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಏನು ಇಷ್ಟೇ ಅಲ್ವಾ ಅಂತ. ಆಮೇಲೆ ಅವ್ರು ಆಡೋಕ್ಕೆ ಶುರು ಮಾಡಿದ್ರು. ಫುಲ್ ಮೀಟ್ರ್ ಆಫ್ ಆಗೋಯಿತು. ತುಂಬ ಅಂದರೆ ತುಂಬ ಭಯ ಆಗೋಯಿತು. ಬಟ್ ನಾನು ರೆಡಿಯಾಗೇ ಇದ್ದೆ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಬೇಡ, ನನಗೆ ಭಯ ಆಗ್ತಿದೆ ಅಂತ ಅವರೇ ಹೇಳಿಬಿಟ್ರು. ಇನ್ನೇನು ಮಾಡೋದು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದಿತ್ತು. ಅದಕ್ಕೆ ಅವರು 500 ಏನೋ ಚಾರ್ಜ್ ಮಾಡ್ತಿದ್ರು. ಮನಿ ಓಕೆ. ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅನ್ನಿಸ್ತಿತ್ತು. ಆ ಮಳೆ ಬೇರೆ ಬರ್ತಿತ್ತು. ಆ ಸ್ವಿಂಗಲ್ಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು. ಬಟ್ ನನ್ನ ಹಸ್ಬೆಂಡ್ ಎಲ್ಲ ಹಾಳು ಮಾಡಿ ಬೇಡ 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 ಅಂತ ಹೇಳಿಬಿಟ್ರು. ಲೀಚ್ ಹಚ್ಕೊಂಡು ಚೆನ್ನಾಗಿ ಕಾಲು ತೊಳ್ಕೊತಿದ್ದೀರಿ. ಇನ್ನು ಅದು ಎಷ್ಟು ಹತ್ತಿಸ್ಕೊಂಡಿದ್ದೀರೋ ಗೊತ್ತಿಲ್ಲ. ಇನ್ನು ಎಷ್ಟು ಹತ್ತಿಸ್ಕೊಂಡಿದ್ದೀರಾ ಲೀಚ್ನ? ಏನು ಅಷ್ಟೊಂದಲ್ಲ, ಏನಿಲ್ಲ, ಸುಮ್ಮನೆ ಅಷ್ಟು 3 ಸಾಕಾ? ಸಾಕ. ನಾನು ಏನು ಮಾಡಿ ನಂಗೇನು ಮಾಡ್ತೀನಿ. ಅದು ಹೆಂಗೆ ಹಚ್ತಾ ಇದೆ ಬಾಡಿ ಒಳಗಡೆ?
ತೊಳಿರಿ ಚೆನ್ನಾಗಿ. ಈಗ ಚಪ್ಪಲಿ ವಾಷಿಂಗ್ ಆಯಿತು ಬೀಚಿಂದ. ಇಲ್ಲಿ ವಯನಾಡಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಸ್ಲಿಪ್. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಾವೇ ಲಾಸ್ಟ್. ಬೇಗ ಬಂದು ಹೋಗೋಣ ಬಿಡಿ. ನಾನು ಸ್ವಿಂಗೇ ಆಡಿಲ್ಲ. ಮೇಡಮ್ ಮಳೆ ಬಂತಲ್ಲ ಅದಕ್ಕೆ ಅವ್ರು ಸ್ಟಾಪ್ ಮಾಡಿದ್ದಾರೆ. ಕಮ್ ಲೆಟ್ಸ್ ಗೋ. ಸಾಕು ಬನ್ನಿ. ಬಿಡ್ದ పోతా డ్రైవర్ వాళ్ళు అప్పుడే ఆల్రెడీ కూర్చొని దిగిసిపోతాను. ఓకేనా లాస్ట్ నేను తిన్నా నీకు తిని ಮಳೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ವಾಟರ್ ಫಾಲ್ಸ್. ಹೇಗೆ ಅನಿಸ್ತಾ ಇದೆ? ಸೂಪರ್. ಆರ್ ಯು ಎಕ್ಸೈಟೆಡ್? ಯಸ್ ಯಸ್. ಮಳೆ ಬೇರೆ ಬರ್ತಾ ಇದೆ. ಮಳೆಯಲ್ಲಿ ಫಾಲ್ಸ್. ವಿ ಆರ್ ಗೋಯಿಂಗ್ ಟು ಫಾಲ್ಸ್. ಹೆಂಗಿದೆ ನೋಡಿ ಬರೋದು ಒಂಚೂರು. ಇದರಲ್ಲಿ ಈ ಮಳೆಯಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು? ವಾಟರ್ ಫಾಲ್ಸ್ ಅಂತೆ. ಏನು ಹೋಗೋದು ಏನೋ ಅನ್ಎಕ್ಸ್ಪೆಕ್ಟೆಡ್ ಬೈಲಿ ಬಂದ್ಬಿಡ್ತು. ಅಮ್ಮಡಿ ಎಷ್ಟು ಕೊಚ್ಚೆ ಕೊಚ್ಚೆ ತಿನ್ಬಿಡಿ. ಪೇಸ್ಟ್ರಿ ಕೇಕ್ ಥರ ಇದೆ ನೋಡಿದ್ರೆ ಹಂಗಿದೆ. ತಿನ್ಬಿಡಿ ಬರೋದು. ಇಲ್ಲ ಇಲ್ಲ ಬೇಡ. ನೀವು ನಂಗೆ ಛತ್ರಿನೇ ಇಡ್ತಾ ಇಲ್ಲ. ನೋಡಿ ನೋಡಿ ನಾನು ನೆನ್ಕೊಂಡೇ ಬರ್ತಾ ಫೇಸಲ್ಲಿ ಒಂದು ಚೂರಷ್ಟು ಡ್ರಾಪ್ ಇಲ್ಲ, ನೀರೇ ಇಲ್ಲ. ನೀವು ಛತ್ರಿ ಇಳ್ತಾ ಅಂತ ಇದ್ದೀರಾ. ಬಟ್ ಆದರೂ ನಾನು ನೆನಿತಾನೇ ಇದ್ದೀನಪ್ಪ. ಇಲ್ಲ ಇಲ್ಲ ಆಲ್ಮೋಸ್ಟ್ ನಾನು ಫುಲ್ ಕವರ್ ಮಾಡಿದ್ದೀನಿ. ನಾನು ಹೇಳ್ದೆ ಮನೇಲಿ ನಿಮಗೆ ಎಡ್ ತೊಗೊಳ್ಳಿ ಅಂತ. ಬೇಡ ಬೇಡ ಬೇಡ, ಏನಕ್ಕೆ ಬೇಡ ಬೇಡ, ಸುಮ್ಮನೆ ಎಲ್ಲದಕ್ಕೆ ಬೇಡ ಬೇಡ ಅಂತೀರಾ. ಅದಕ್ಕೆ ನಮ್ಮ ಮಾತು ಹೇಳಿದ್ ಕೇಳಬೇಕು ಅಂತ. ನಮ್ಮ ಮಾತು ಹೇಳಿದ್ವಿ ಕೇಳಬೇಕು ಒಂದು ಸ್ವಲ್ಪ. ಎರಡು ಇಟ್ಕೊಂಡಿದ್ರೆ ಹೆಂಗಾಗ್ತಿತ್ತು ನೋಡಿ. ರೋಡ್ ನೋಡಿ ಹೆಂಗಿದೆ, ಹೆಂಗೆ ಅನಿಸ್ತದೆ ಬರೋದು ಎಕ್ಸ್ಪೀರಿಯನ್ಸ್? ಸೂಪರ್ ಚೆನ್ನಾಗಿದೆ. ಎಲ್ಲ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ? ಯಸ್ ಯಸ್. ಈ ಥರ ತುಂಬ ವರ್ಷಕ್ಕೆ ನಮ್ಮ ಅಜ್ಜಿಯವ್ರ ಊರಲ್ಲಿ ಇತ್ತು. ಹೌದಾ? ಮಳೆ ಟೈಮ್ ಅಜ್ಜಿ ಊರಲ್ಲಿ. ಸೊ ಅಮ್ಮಮ್ಮ ಅವ್ರ ಊರಲ್ಲಿ ಅಲ್ಲೂ ಇದ್ದಂಟಾಗಿ ಉದ್ದುದ್ದ ಮರ ಇದೆ. ಇದೇ ಒಂಥರ ಬೇರೆ ಎಕ್ಸ್ಪೀರಿಯನ್ಸ್. ಇದೆಲ್ಲ ಏನು ಅಡಿಕೆ ಮರನಾ? ಅಡಿಕೆ ಮರ ಏನೋ ಗೊತ್ತಿಲ್ಲ. ಅಡಿಕೆ ಮರನೇ. ತುಂಬ ಸ್ಟ್ರೆಂತ್ ಲಾಂಗ್ ಆಗಿದೆ, ಬಟ್ ಫುಲ್ ಸ್ಲಿಮ್ ಫಿಟ್ ಮರ ನೋಡಿ. ಫುಲ್ ಸ್ಲಿಮ್ ಫಿಟ್. ಎಷ್ಟು ಸೈಜು? ಸೈಜ್ ಸ್ಮಾಲ್ ಸೈಜ್. ಎಕ್ಸೆಸ್. ಏನು ನೀವು ಬಟ್ಟೆ ಥರ ಹೇಳ್ತೀರಾ? ಮತ್ತೆ ನಾನು ಸ್ಲಿಮ್ ಫಿಟ್ ಅಂತಿದ್ದೀರಾ? ಸ್ಲಿಮ್ ಫಿಟ್ ಅಂದರೆ ನಾವು ಹೆಂಗಿರ್ತೀವೋ ಆ ಥರ ಇದು. ಬಟ್ ನೀವು ಎಸ್ ಸ್ಲಿಮ್ ಫಿಟ್ ಅನ್ನೋದೇ ಬೇರೆ ಆಯಿತಾ. ಆಮೇಲೆ ಎಸ್ ಅನ್ನೋದೇ ಬೇರೆ. ಹೆಂಗಿದೆ ನಿಮಗೆ? ಸೋ ಎಕ್ಸೈಟೆಡ್ ನೋಡಬೇಕು ಫಾಲ್ಸ್ ಎಲ್ಲ. ನಾನು ಈ ಥರ ಎಲ್ಲ ಯಾವತ್ತೂ ಹೋಗಿಲ್ಲ. ವಯನಾಡ್ ಟ್ರಿಪ್ ಹೆಂಗಿದೆ? ಸಕ್ಕತ್ತಾಗಿದೆ. ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಹೌದಾ? ನಿಮ್ಮ ಜೊತೆ. ಆಮೇಲೆ ಫುಲ್ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಓಕೆ ಗುಡ್. ಬಟ್ ಬೆಳಗ್ಗೆಯಿಂದ ಫುಲ್ ಬಿಸಿಲು ಜಾಸ್ತಿ ಇತ್ತು. ಈಗ ಸಡನ್ ಆಗಿ ಮಳೆ. ಸಡನ್ ಲೈಕ್ 1 o'clock ಇಂದ ರೈನಿ. ಮತ್ತೆ ಬಿಸಿಲು, ಮತ್ತೆ ಆ ಥರ ಮತ್ತೆ ಬಿಸಿಲು, ಮತ್ತೆ. ಬಟ್ ಇಲ್ಲಿ ಬಿಸಿಲು ಮಳೆ ಹೊಡೆದ್ರು ಏನಂದ್ರೆ ಲೈಕ್ ನೋಡಿ ಬರೋದು ಹೆಂಗಿದೆ. ಎಲ್ಲರೂ ಲೀಚ್ ಹತ್ತಿಸ್ಕೊತಾ ಇದ್ದಾರೆ. ನನಗೂ ಭಯ ಆಗ್ತಿದೆ ಈಗ ಎಲ್ಲ ಬಿಡ್ಕೊ ಅಂತ. ನಿಮ್ಗೆ ಆಲ್ರೆಡಿ 3 ಆಯಿತು. ಕೇಳಿಸ್ತಿದ್ಯಾ ವಾಟರ್ ಸೌಂಡ್? ಸಕ್ಕತ್ತಾಗಿದೆ ಅಲ್ಲ? ಊರ್ಕೆ ಎದುರ್ಕಂತೀರಪ್ಪ. ಅದೇನು ಸರ್ ಅದ್ರಲ್ಲಿ ಎತ್ಬಿಡ್ಬೇಕು ಸರ್, ಅಷ್ಟೇ. ಅಷ್ಟಿಗೆ ಕೊಟ್ಬಿಡಿ ಪಾಪ. ಬರತ್ ಹುಷಾರು. ಇದೆಯಾ ಫಾಲ್ಸ್ದು ಸೌಂಡು ನೋಡಿ. ಬಂದು ನೋಡಿ, ಮುಂದೆ ನೋಡ್ಕೊಂಡ್ ಬನ್ನಿ. ಫೋನ್ ಹುಷಾರಾಡ, 4 ಚಪ್ಪೆಸ್ ನೀವು ಹುಷಾರು. ಭರತ್ ಎಲ್ಲರಿಗೂ ಲೀಚ್ ಹತ್ತಿಸ್ತಾ ಇದೆ ಭರತ್. ಪಾಪ ಅವ್ರು ಸ್ಪ್ರೇ ತಂದಿದ್ದಾರೆ. ಅಡ್ ಜಾರ್ ತಂದು ಹುಷಾರು, ಅಡ್ ಜಾರ್ರಿ ಒಳ್ಳೆ ಹುಷಾರು ಭರತ್. ನೋಡಿ ಅಲ್ಲಿ ಭರತ್ ಫಾಲ್ಸ್ ನೋಡ್ರಿ. ಎಷ್ಟು ಕಷ್ಟ ಪಟ್ಕೊಂಡು ಬರ್ತಾ ಇದೀವಿ.
ಈ ಫಾಲ್ಸ್ನ ನೋಡೋದಕ್ಕೆ ನಮ್ಮ ಯಜಮಾನರು ಫುಲ್ಲು ಗರಂ ಆಗಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿ ಭರತ್, ಬ್ಯೂಟಿ ಬ್ಯೂಟಿ. ಅಲ್ಲಂತ ಹೊಡೀರಿ ಬೇಗ. ಏನು ದೊಡ್ಡ ರಾಮಾಯಣ ಸರ್ ಇದು ಅಲ್ವಾ? ಇಳಿಯೋದು ಬೇರೆ ಒಂದು ಕಷ್ಟ, ಮಳೆ ಬೇರೆ ಒಂದು, ಇದೆ ಲೀಚ್ ಬೇರೆ. ಏನು ರಾಮಾಯಣನಪ್ಪ ಇದು. ಹಾಂ, ಅಯ್ಯೋ ಎಷ್ಟೊಂದು ಹಚ್ತಾನೆ ಇದೆ ಅವಾಗಿನ. ಹಾಂ, ಎಲ್ಲರಿಗೂ ಕಚ್ತಾನೆ ಇದೆ ಅವಾಗಿನ. ನನಗೂ ಕಚ್ಬಿಡ್ತು. ಬ್ರೋ ಬ್ರೋ, ಇಫ್ ಯು ಡೋಂಟ್ ನೆವರ್ ಮೈಂಡ್, ಇಲ್ಲೊಂದು ನೋಡ್ಬಿಡ್ರಿ. ಆಗೋಯ್ತು. ಸ್ಪ್ರೇನೇ ಖಾಲಿನಾ? ಸ್ಪ್ರೇನೇ ಇಲ್ಲ. ಅದ್ಲೇ ಇಡ್ಚಿಪ ಇಶಿಂದೆ ಮಕ್ಕದ. ಹಾಂ ಬ್ರೋ, ಸ್ಟಾರ್ಟ್ ಮಾಡಿ ನೀವು.
ಹತ್ರ ಲೀಚ್ ಹತ್ತಿಲ್ಲ ಅಂತ ಹೇಳಿಬಿಟ್ಟೆ. ಭರತ್ ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ. ಸೂಪರ್, ಎಲ್ಲ ಚೆನ್ನಾಗಾಯ್ತು ಫೈನ್. ಹಾಂ, ಸುಸ್ತಾಗೋಯ್ತು ಆ ಫಾಲ್ಸಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ಬರೋ ಓಕೆ ಈಸಿ, ಬಟ್ ಹತ್ಬೇಕಂತ ಸ್ವಲ್ಪ ಕಷ್ಟ. ನಂಗೆ ಟಯರ್ಡ್ ಆಗೋಯ್ತು. ಟ್ರೆಕ್ಕಿಂಗೇ ಮಾಡ್ದಂಗೆ ಆಯಿತು. ನಾವು ಬಟ್ಟೆನೂ ತಂದಿದ್ವಿ ನೋಡಿ, ಬಟ್ಟೆನೂ ತಂದಿದ್ವಿ ಆಟ ಆಡೋಣ ಫಾಲ್ಸಲ್ಲಿ ಅಂತ. ಬಟ್ ನಮ್ಮ ಹಸ್ಬೆಂಡ್ ಅವರು ಬೇಡ ಅಂತ ಹೇಳಿದ್ರು. ಸೊ ಸುಮ್ಮನೆ ಕುತ್ಕೊಂಡು ಫಾಲ್ಸ್ ನೋಡಿಬಿಟ್ಟು ಬಂದಿದ್ದಾಯಿತು ಅಷ್ಟೇ ನಾವು ಮಾಡಿದ್ದು. ಟಿಟಿನ ತಾನೇ ಮಾತಾಡಬಾರ್ದು ಅದಕ್ಕೆ. ಯಾರೋ ಡಿಟೆಕ್ಟಿವ್. ಥರ ಜಾಗದಲ್ಲೆಲ್ಲ ಲೀಚ್ಗಳೆಲ್ಲ ಜಾಸ್ತಿ. ಲೀಚ್ ಕೈಯಲ್ಲಿ ಚೆನ್ನಾಗಿ ಕಚ್ಚಿಸ್ಕೊಂಡು ರೂಮಿಗೆ ಬಂದು ಚಳಿ ವೆದರ್ಗೆ ಬಿಸಿ ತೊಗೊಳ್ತಾ ಇದ್ವಿ. ಆಮೇಲೆ ಗೇಮ್ಸ್ ಕೂಡ ಆಡಿದ್ವಿ, ಡ್ಯಾನ್ಸ್ ಆಡಿದ್ವಿ, ಮಸ್ತ್ ಮಜಾ ಮಾಡಿ ಮಲ್ಕೊಂಡ್ವಿ. ಆಮೇಲೆ ಡೇ 2 ಎಲ್ಲೆಲ್ಲಿಗೆ ಹೋದ್ವಿ ಅಂತ ಇನ್ನೊಂದು ವಿಡಿಯೋ ಬರುತ್ತೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾವು ಹೋಗಿದ್ದಿದ್ದು ವೀಕೆಂಡಲ್ಲಿ ಆ್ಯಂಡ್ ಟೂರಿಸ್ಟ್ ಕೂಡ ತುಂಬ ಜಾಸ್ತಿನೇ ಇದ್ದರು. ಆಮೇಲೆ ನಾವು ಇದ್ದಿದ್ದ ಸ್ಟೇಯಲ್ಲಿ ಬಂದುಬಿಟ್ಟು ಎಲ್ಲ ಕೇರಳ ಪೊಲೀಸವರು ಅವತ್ತಿನ ದಿನ ಸ್ಟೇ ಆಗೋದಕ್ಕೆ ಬಂದಿದ್ದರು. ಏನು ಇದೇ ನಾವು ഇവിടെ ജോയിൻ ചെയ്തോളി, ഇവരെ കൂടെ അവിടെ ജോയിൻ ചെയ്തോളി. ഒരു ക്ഷണിക്കുന്നുണ്ട്, വന്നോളി. കം ഓൾ ഓഫ് യു.